ಇದರ ಪೂರ್ವ ತಯಾರಿ ಹೇಗಿತ್ತು ಸರ್? ನೀವು ಪೂರ್ವ ತಯಾರಿ ಅಂದ್ರೆ ನಾವು ಈ ಆಪರೇಷನ್ ಏನಿವತ್ತು ಸಾಕಾರ ಆಗ್ತಾ ಇದೆ, ಇದರ ಹಿಂದಿನ ತಯಾರಿಗಳು ಹೇಗಿತ್ತು, ಇದು ಎಷ್ಟು ಜನ ಈ ಆಪರೇಷನ್ ಅಲ್ಲಿ ಕೆಲಸ ಮಾಡಿದ್ದಾರೆ, ಇದ್ರ ಒಂದಿಷ್ಟು ತಿರುಳೇನು ಅಂತ. ಆಕ್ಸಿಯಂ 4 ಎಷ್ಟು ಜನ ಕೆಲಸ ಮಾಡಿದಾರೆ ಅಂತ ನನಗೆ ಅಷ್ಟು ಮಾಹಿತಿ ಇಲ್ಲ ಅದ್ರ ಹಿಂದೆನೆ. ಬಟ್ ನಮ್ಮಿಂದ ಇಬ್ರು ಅಸ್ಟ್ರೋನಾಟ್ ಅಂತೂ ಸೆಲೆಕ್ಟ್ ಆದ್ರು. ಅಫ್ಕೋರ್ಸ್ ಇದು 2 years ಹಿಂದೆನೆ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ಬೇಕಾಗಿತ್ತು. ನಮ್ಮಲ್ಲಿ ಪ್ರಶಾಂತ್ ನಾಯ್, ಅಫ್ಕೋರ್ಸ್ ನಮ್ ಗಗನಯಾನ್ ಆದ್ಮೇಲೆ ಅದರಲ್ಲಿ ಇಬ್ರು ತಗೊಂಡ್ರು. ಒಬ್ರು ಶುಭಾಂಶು ಶುಕ್ಲಾ ಮತ್ತೆ ಇನ್ನೊಬ್ರು ಆಲ್ಟರ್ನೇಟ್ ಆಗಿ ಪ್ರಶಾಂತ್ ನಾಯರ್ ಅಂತ ತಗೊಂಡ್ರು. ಸೊ ಇವ್ರ ಜೊತೆ ಇನ್ನ ಪೋಲ್ಯಾಂಡ್, ಹಂಗೇರಿ ಅವರು. ಸೊ ಇವ್ರು 3 ಜನ ಬಂದು ಇಟ್ಸ್ ನ್ಯೂ ಟು ದಿ ISS. ಇವರು ವಿಟ್ಸನ್ ಅನ್ನೋರು ಬಂದು ಅವರು 3-4 ಸಲ ಆಗ್ಲೇ ಅವರು ಹೋಗಿ ಬಂದಿದ್ದಾರೆ. ಶಿ ಇಸ್ ದ ಮಿಷನ್ ಕ್ಯಾಪ್ಟನ್. ಬಟ್ ಅಲ್ಲಿ ಪೈಲಟ್ ಅಂತ ಇರೋದು ಇವ್ರು ಒಬ್ರೆ, ಶುಭಾಂಶು ಶುಕ್ಲಾ ಒಬ್ರೇನೆ. ಬಟ್ ಈಸ್ ವರ್ಕ್ ಇಸ್ ಮೋರ್ ಆಫ್ ಪೈಲಟಿಂಗ್ ದ ಸ್ಪೇಸ್ ಕ್ರಾಫ್ಟ್. ಅಫ್ಕೋರ್ಸ್ ಆಟೋನಮಸ್ ಆಗಿ ಹೋಗುತ್ತೆ, ಡಾಕಿಂಗ್ ಆಗುತ್ತೆ, ಅದೆಲ್ಲ ಬೇರೆ. ಬಟ್ ಯು ನೀಡ್ sometimes when there is a maneuvering, critical maneuvering, ಆ ಸ್ಪೀಡ್ ಮ್ಯಾಚ್ ಮಾಡಿ ಡಾಕ್ ಆಗಕ್ಕೆ ಅದಕ್ಕೆಲ್ಲ ಸ್ವಲ್ಪ ಪೈಲಟ್ ಇಂಟರ್ವೆನ್ಷನ್ ಬೇಕಾಗಬಹುದು. ಯಾಕಂದ್ರೆ ಲಾಸ್ಟ್ ಟೈಮ್ ಸುನೀತಾ ವಿಲಿಯಮ್ಸ್ ಇದ್ರಲ್ಲಿ ಇಟ್ ವಾಸ್ ನಾಟ್ ವೆರಿ ಆಟೋನಮಸ್, ದೇ ಹ್ಯಾಡ್ ಟು ಡೂ ಸಮ್ ಮ್ಯಾನೋವರ್ಸ್ ಟು ಗೋ ಅಂಡ್ ಡಾಕ್ ಇಟ್. ಸೊ ಆ ತರದ್ರಲ್ಲಿ ಆ ಒಂದು ಟ್ರೈನಿಂಗು ಮತ್ತೆ ಆ ಒಂದು ಎಕ್ಸ್ಪೀರಿಯನ್ಸ್ ಈ ವಿಲ್ ಗೆಟ್ exposed, which will be useful for Gaganayan mission. So, ಈ ಗಗನಯಾನ್ ಮಿಷನ್ ಗೆ ಕಂಪ್ಯೂಟರ್ ಅಲ್ಲಿ ಕಲಿಯೋದು, ಸಿಮ್ಯುಲೇಟರ್ಸ್ ಅಲ್ಲಿ ಕಲಿಯೋದು, ದಟ್ ಈಸ್ ಅ ಡಿಫರೆಂಟ್ ಥಿಂಗ್. ಬಟ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಪ್ರಾಕ್ಟಿಕಲ್ ಆಗಿ ಅನುಭವಿಸೋದಿದೆಯಲ್ಲ, ಹೌ ದೇ ಡಾಕ್ಡ್, ಅದೆಲ್ಲ ಹೊಸದಾಗುತ್ತೆ. ಅಂಡ್ ಈ ವಿಲ್ ಹ್ಯಾವ್ ದಿ ಫಸ್ಟ್ ದಟ್ ನಾಲೆಜ್ ಯು ಕ್ಯಾನ್ ಶೇರ್ ವಿತ್ ದಿಸ್ ಪೀಪಲ್ ಹೂ ಆರ್ ಟ್ರಾವೆಲಿಂಗ್ ಟು ಗಗನಯಾನ್. 3 ಜನ ಯಾರು ಗಗನಯಾನ್ ಟ್ರಾವೆಲ್ ಮಾಡ್ತಾ ಇದಾರೋ ಆ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಆದಾಗ ದೇ ವಿಲ್ ಬಿ ಮೋರ್ ಕಾನ್ಫಿಡೆಂಟ್ ಟು ಗೋ ಥ್ರೂ ಗಗನಯಾನ್. ಬಿಕಾಸ್ ದಿಸ್ ಇಸ್ ಅ ವೆರಿ ಕ್ರಿಟಿಕಲ್, ಹ್ಯೂಮನ್ ಮಿಷನ್ ಇಸ್ ದಿ ಮೋಸ್ಟ್ ಕ್ರಿಟಿಕಲ್ ಮಿಷನ್. ಯಾವಾಗ್ಲೂ ಒಂದು ಸಣ್ಣ ಹೆಚ್ಚು ಕಮ್ಮಿ ಆದ್ರೂ ಇಲ್ಲಿ ಪ್ರಾಣ ಹಾನಿಗಳಾಗ್ತವೆ. ಸೊ ಅವರು ಯಾವ ಚಾಲೆಂಜಸ್ಗಳನ್ನ ಯಾವ ತರ ಫೇಸ್ ಮಾಡ್ಕೋತಾರೆ, ಅಂದ್ರೆ ಆ ತರ ಪ್ರಾಣ ಹಾನಿ ಆಗ್ದಂಗೆ ಯಾವ ತರ ಅವ್ರು ಪ್ರಿವೆನ್ಷನ್ ಹೇಗೆ ತಗೋತಾರೆ, ಯಾವ ತರ ರೆಡಂಡೆನ್ಸಿ ಬಿಲ್ಡ್ ಅಪ್ ಮಾಡಿರ್ತಾರೆ ಸ್ಪೇಸ್ ಕ್ರಾಫ್ಟ್ ಅಲ್ಲಾಗ್ಲಿ ಮತ್ತೆ ಡಾಕಿಂಗ್ ಟೈಮ್ ಅಲ್ಲಾಗ್ಲಿ, ಎಲ್ಲಾನು ಒಂದು ಎಕ್ಸ್ಪೀರಿಯನ್ಸ್, ಅನುಭವ. ಆ ಅನುಭವ ಇದೆಯಲ್ಲ, ಅದು ಬರೇ ಓದೋದ್ರಿಂದ ಎಷ್ಟೇ ನಾಲೆಜ್ ಕೊಟ್ರು ನಿಮ್ಗೆ ಅವ್ರು ಅಲ್ಲಿ ಹೋಗಿ ತಗೊಂಬರೋ ಅನುಭವ ಇಲ್ಲಿ ಯೂಸ್ ಮಾಡ್ತಾರಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ನಾಳೆ ಒಂದು ಗಗನಯಾನ ಆಗ್ಬೋದು, ನಾಳೆ ಅಂತರಿಕ್ಷ ಭವನನ, ಭಾರತೀಯ ಅಂತರಿಕ್ಷ ಸ್ಪೇಸ್ ಸ್ಟೇಷನ್ ನಾವೇನು 2035 ಪ್ಲಾನ್ ಮಾಡ್ತಾ ಇದೀವಲ್ಲ, ಆ ಒಂದು ಸ್ಪೇಸ್ ಸ್ಟೇಷನ್ ನೋಡಿದ್ರೆ ಮೇ ಬಿ ದೇ ಗೆಟ್ ಅನ್ ಐಡಿಯಾ, ದೇ ಮೇ ಆಲ್ಸೋ ಸಮ್ ನಾಲೆಜ್ ಶೇರಿಂಗ್ ಆಗ್ಬೋದು ಆ ಬಿಲ್ಡಪ್ ಅಲ್ಲಿ. ಸೊ ಒಂದೇ ಬಹಳ ಪ್ರಮುಖವಾಗಿ ಈಗ ನಮ್ಮದೇ ಒಂದು ಸ್ಪೇಸ್ ಸ್ಟೇಷನ್ ಅಲ್ಲಿ ಶುರು ಆಗುತ್ತೆ, ಅದರಿಂದ ಎಷ್ಟು ಅನುಕೂಲ ಆಗುತ್ತೆ, ಮತ್ತೀಗ ಮಧುಮೇಹಗಳಿಗೆ ಅಲ್ಲಿಗೆ ಹೋಗುವಂತ ಅವಕಾಶ ಇಲ್ಲ, ಅದ್ರ ಬಗ್ಗೆನೂ ಕೂಡ ಅಧ್ಯಯನ ಮಾಡ್ತಾರೆ ಅಂತ ಹೇಳಿ ಟೋಟಲ್ 41 ಬಗ್ಗೆ ಅಧ್ಯಯನ ಮಾಡ್ತಾರೆ ಅಂತ. ಎಷ್ಟು ಪ್ರಾಮುಖ್ಯತೆ ಪಡ್ಕೊಂಡಿದೆ ಸರ್ ಅದ್ರ ಬಗ್ಗೆ? ಈಗ ಸ್ಪೇಸ್ ಸ್ಟೇಷನ್ ನಮ್ದು ಆಗತ್ತೆ ಅನ್ನೋದು ಒಂದು ಸಂತೋಷದ ವಿಚಾರ. ಈಗ ಸ್ವಲ್ಪ ಸ್ಟ್ಯಾಟಿಸ್ಟಿಕ್ಸ್ ನೋಡೋದಾದ್ರೆ, ಅಂಕಿಅಂಶ ನೋಡೋದು, ಇದರ ಪೂರ್ವ ತಯಾರಿ ಹೇಗಿತ್ತು ಸರ್? ನೀವು ಪೂರ್ವ ತಯಾರಿ ಅಂದ್ರೆ ನಾವು ಈ ಆಪರೇಷನ್ ಏನಿವತ್ತು ಸಾಕಾರ ಆಗ್ತಾ ಇದೆ, ಇದರ ಹಿಂದಿನ ತಯಾರಿಗಳು ಹೇಗಿತ್ತು, ಇದು ಎಷ್ಟು ಜನ ಈ ಆಪರೇಷನ್ ಅಲ್ಲಿ ಕೆಲಸ ಮಾಡಿದ್ದಾರೆ, ಇದ್ರ ಒಂದಿಷ್ಟು ತಿರುಳೇನು ಅಂತ. ಆಕ್ಸಿಯಂ 4 ಎಷ್ಟು ಜನ ಕೆಲಸ ಮಾಡಿದಾರೆ ಅಂತ ನನಗೆ ಅಷ್ಟು ಮಾಹಿತಿ ಇಲ್ಲ ಅದ್ರ ಹಿಂದೆನೆ. ಬಟ್ ನಮ್ಮಿಂದ ಇಬ್ರು ಅಸ್ಟ್ರೋನಾಟ್ ಅಂತೂ ಸೆಲೆಕ್ಟ್ ಆದ್ರು. ಅಫ್ಕೋರ್ಸ್ ಇದು 2 years ಹಿಂದೆನೆ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ಬೇಕಾಗಿತ್ತು. ನಮ್ಮಲ್ಲಿ ಪ್ರಶಾಂತ್ ನಾಯ್, ಅಫ್ಕೋರ್ಸ್ ನಮ್ ಗಗನಯಾನ್ ಆದ್ಮೇಲೆ ಅದರಲ್ಲಿ ಇಬ್ರು ತಗೊಂಡ್ರು. ಒಬ್ರು ಶುಭಾಂಶು ಶುಕ್ಲಾ ಮತ್ತೆ ಇನ್ನೊಬ್ರು ಆಲ್ಟರ್ನೇಟ್ ಆಗಿ ಪ್ರಶಾಂತ್ ನಾಯರ್ ಅಂತ ತಗೊಂಡ್ರು. ಸೊ ಇವ್ರ ಜೊತೆ ಇನ್ನ ಪೋಲ್ಯಾಂಡ್, ಹಂಗೇರಿ ಅವರು. ಸೊ ಇವ್ರು 3 ಜನ ಬಂದು ಇಟ್ಸ್ ನ್ಯೂ ಟು ದಿ ISS. ಇವರು ವಿಟ್ಸನ್ ಅನ್ನೋರು ಬಂದು ಅವರು 3-4 ಸಲ ಆಗ್ಲೇ ಅವರು ಹೋಗಿ ಬಂದಿದ್ದಾರೆ. ಶಿ ಇಸ್ ದ ಮಿಷನ್ ಕ್ಯಾಪ್ಟನ್. ಬಟ್ ಅಲ್ಲಿ ಪೈಲಟ್ ಅಂತ ಇರೋದು ಇವ್ರು ಒಬ್ರೆ, ಶುಭಾಂಶು ಶುಕ್ಲಾ ಒಬ್ರೇನೆ. ಬಟ್ ಈಸ್ ವರ್ಕ್ ಇಸ್ ಮೋರ್ ಆಫ್ ಪೈಲಟಿಂಗ್ ದ ಸ್ಪೇಸ್ ಕ್ರಾಫ್ಟ್. ಅಫ್ಕೋರ್ಸ್ ಆಟೋನಮಸ್ ಆಗಿ ಹೋಗುತ್ತೆ, ಡಾಕಿಂಗ್ ಆಗುತ್ತೆ, ಅದೆಲ್ಲ ಬೇರೆ. ಬಟ್ ಯು ನೀಡ್
sometimes when there is a maneuvering, critical maneuvering, ಆ ಸ್ಪೀಡ್ ಮ್ಯಾಚ್ ಮಾಡಿ ಡಾಕ್ ಆಗಕ್ಕೆ ಅದಕ್ಕೆಲ್ಲ ಸ್ವಲ್ಪ ಪೈಲಟ್ ಇಂಟರ್ವೆನ್ಷನ್ ಬೇಕಾಗ್ಬೋದು. ಯಾಕಂದ್ರೆ ಲಾಸ್ಟ್ ಟೈಮ್ ಸುನೀತಾ ವಿಲಿಯಮ್ಸ್ ಇದ್ರಲ್ಲಿ ಇಟ್ ವಾಸ್ ನಾಟ್ ವೆರಿ ಆಟೋನಮಸ್, ದೇ ಹ್ಯಾಡ್ ಟು ಡೂ ಸಮ್ ಮ್ಯಾನೋವರ್ಸ್ ಟು ಗೋ ಅಂಡ್ ಡಾಕ್ ಇಟ್. ಸೊ ಆ ತರದ್ರಲ್ಲಿ ಆ ಒಂದು ಟ್ರೈನಿಂಗು ಮತ್ತೆ ಆ ಒಂದು ಎಕ್ಸ್ಪೀರಿಯನ್ಸು ಈ ವಿಲ್ ಗೆಟ್ ಎಕ್ಸ್ಪೋಸ್ಡ್, ವಿಚ್ ವಿಲ್ ಬಿ ಯೂಸ್ಫುಲ್ ಫಾರ್ ಗಗನಯಾನ್ ಮಿಷನ್. ಸೊ ಈ ಗಗನಯಾನ್ ಮಿಷನ್ಗೆ ಕಂಪ್ಯೂಟರ್ ಅಲ್ಲಿ ಕಲಿಯೋದು, ಸಿಮ್ಯುಲೇಟರ್ಸ್ ಅಲ್ಲಿ ಕಲಿಯೋದು, ದಟ್ ಈಸ್ ಅ ಡಿಫರೆಂಟ್ ಥಿಂಗ್. ಬಟ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಪ್ರಾಕ್ಟಿಕಲ್ ಆಗಿ ಅನುಭವಿಸೋದಿದೆಯಲ್ಲ, ಹೌ ದೇ ಡಾಕ್ಡ್, ಅದೆಲ್ಲ ಹೊಸದಾಗುತ್ತೆ. ಅಂಡ್ ಈ ವಿಲ್ ಹ್ಯಾವ್ ದಿ ಫಸ್ಟ್ ದಟ್ ನಾಲೆಜ್ ಯು ಕ್ಯಾನ್ ಶೇರ್ ವಿತ್ ದಿಸ್ ಪೀಪಲ್ ಹೂ ಆರ್ ಟ್ರಾವೆಲಿಂಗ್ ಟು ಗಗನಯಾನ್. 3 ಜನ ಯಾರು ಗಗನಯಾನ್ ಟ್ರಾವೆಲ್ ಮಾಡ್ತಾ ಇದಾರೋ ಆ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಆದಾಗ ದೇ ವಿಲ್ ಬಿ ಮೋರ್ ಕಾನ್ಫಿಡೆಂಟ್ ಟು ಗೋ ಥ್ರೂ ಗಗನಯಾನ್. ಬಿಕಾಸ್ ದಿಸ್ ಇಸ್ ಅ ವೆರಿ ಕ್ರಿಟಿಕಲ್, ಹ್ಯೂಮನ್ ಮಿಷನ್ ಇಸ್ ದಿ ಮೋಸ್ಟ್ ಕ್ರಿಟಿಕಲ್ ಮಿಷನ್. ಯಾವಾಗ್ಲೂ ಒಂದು ಸಣ್ಣ ಹೆಚ್ಚು ಕಮ್ಮಿ ಆದ್ರೂ ಇಲ್ಲಿ ಪ್ರಾಣ ಹಾನಿಗಳಾಗ್ತವೆ. ಸೊ ಅವರು ಯಾವ ಚಾಲೆಂಜಸ್ಗಳನ್ನ ಯಾವ ತರ ಫೇಸ್ ಮಾಡ್ಕೋತಾರೆ, ಅಂದ್ರೆ ಆ ತರ ಪ್ರಾಣ ಹಾನಿ ಆಗ್ದಂಗೆ ಯಾವ ತರ ಅವ್ರು ಪ್ರಿವೆನ್ಷನ್ ಹೇಗೆ ತಗೋತಾರೆ, ಯಾವ ತರ ರೆಡಂಡೆನ್ಸಿ ಬಿಲ್ಡ್ ಅಪ್ ಮಾಡಿರ್ತಾರೆ ಸ್ಪೇಸ್ ಕ್ರಾಫ್ಟ್ ಅಲ್ಲಾಗ್ಲಿ ಮತ್ತೆ ಡಾಕಿಂಗ್ ಟೈಮ್ ಅಲ್ಲಾಗ್ಲಿ, ಎಲ್ಲಾನು ಒಂದು ಎಕ್ಸ್ಪೀರಿಯನ್ಸ್, ಅನುಭವ. ಆ ಅನುಭವ ಇದೆಯಲ್ಲ, ಅದು ಬರೇ ಓದೋದ್ರಿಂದ ಎಷ್ಟೇ ನಾಲೆಜ್ ಕೊಟ್ರು ನಿಮ್ಗೆ ಅವ್ರು ಅಲ್ಲಿ ಹೋಗಿ ತಗೊಂಬರೋ ಅನುಭವ ಇಲ್ಲಿ ಯೂಸ್ ಮಾಡ್ತಾರಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ನಾಳೆ ಒಂದು ಗಗನಯಾನ ಆಗ್ಬೋದು, ನಾಳೆ ಅಂತರಿಕ್ಷ ಭವನನ, ಭಾರತೀಯ ಅಂತರಿಕ್ಷ ಸ್ಪೇಸ್ ಸ್ಟೇಷನ್ ನಾವೇನು 2035 ಪ್ಲಾನ್ ಮಾಡ್ತಾ ಇದೀವಲ್ಲ, ಆ ಒಂದು ಸ್ಪೇಸ್ ಸ್ಟೇಷನ್ ನೋಡಿದ್ರೆ ಮೇ ಬಿ ದೇ ಗೆಟ್ ಅನ್ ಐಡಿಯಾ, ದೇ ಮೇ ಆಲ್ಸೋ ಸಮ್ ನಾಲೆಜ್ ಶೇರಿಂಗ್ ಆಗ್ಬೋದು ಆ ಬಿಲ್ಡಪ್ ಅಲ್ಲಿ. ಸೊ ಒಂದೇ ಬಹಳ ಪ್ರಮುಖವಾಗಿ ಈಗ ನಮ್ಮದೇ ಒಂದು ಸ್ಪೇಸ್ ಸ್ಟೇಷನ್ ಅಲ್ಲಿ ಶುರು ಆಗುತ್ತೆ, ಅದರಿಂದ ಎಷ್ಟು ಅನುಕೂಲ ಆಗುತ್ತೆ, ಮತ್ತೀಗ ಮಧುಮೇಹಗಳಿಗೆ ಅಲ್ಲಿಗೆ ಹೋಗುವಂತ ಅವಕಾಶ ಇಲ್ಲ, ಅದ್ರ ಬಗ್ಗೆನೂ ಕೂಡ ಅಧ್ಯಯನ ಮಾಡ್ತಾರೆ ಅಂತ ಹೇಳಿ ಟೋಟಲ್ 41 ಬಗ್ಗೆ ಅಧ್ಯಯನ ಮಾಡ್ತಾರೆ ಅಂತ ಎಷ್ಟು ಪ್ರಾಮುಖ್ಯತೆ ಪಡ್ಕೊಂಡಿದೆ ಸರ್ ಅದ್ರ ಬಗ್ಗೆ? ಈಗ ಸ್ಪೇಸ್ ಸ್ಟೇಷನ್ ನಮ್ದು ಆಗತ್ತೆ ಅನ್ನೋದು ಒಂದು ಸಂತೋಷದ ವಿಚಾರ. ಈಗ ಸ್ವಲ್ಪ ಸ್ಟಾಟಿಸ್ಟಿಕ್ಸ್ ನೋಡೋದಾದ್ರೆ, ಅಂಕಿಅಂಶ ನೋಡೋದು, ಇದರ ಪೂರ್ವ ತಯಾರಿ ಹೇಗಿತ್ತು ಸರ್? ನೀವು ಪೂರ್ವ ತಯಾರಿ ಅಂದ್ರೆ ನಾವು ಈ ಆಪರೇಷನ್ ಏನಿವತ್ತು ಸಾಕಾರ ಆಗ್ತಾ ಇದೆ, ಇದರ ಹಿಂದಿನ ತಯಾರಿಗಳು ಹೇಗಿತ್ತು, ಇದು ಎಷ್ಟು ಜನ ಈ ಆಪರೇಷನ್ ಅಲ್ಲಿ ಕೆಲಸ ಮಾಡಿದ್ದಾರೆ, ಇದ್ರ ಒಂದಿಷ್ಟು ತಿರುಳೇನು ಅಂತ. ಆಕ್ಸಿಯಂ 4 ಎಷ್ಟು ಜನ ಕೆಲಸ ಮಾಡಿದ್ದಾರೆ ಅಂತ ನನಗೆ ಅಷ್ಟು ಮಾಹಿತಿ ಇಲ್ಲ ಅದ್ರ ಹಿಂದೆನೆ. ಬಟ್ ನಮ್ಮಿಂದ 2 ಅಸ್ಟ್ರೋನಾಟ್ ಅಂತೂ ಸೆಲೆಕ್ಟ್ ಆದ್ರು. ಅಫ್ಕೋರ್ಸ್ ಇದು 2 years ಹಿಂದೆನೆ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ಬೇಕಾಗಿತ್ತು. ನಮ್ಮಲ್ಲಿ ಪ್ರಶಾಂತ್ ನಾಯರ್, ಅಫ್ಕೋರ್ಸ್ ನಮ್ ಗಗನಯಾನ್ ಆದ್ಮೇಲೆ ಅದರಲ್ಲಿ 2 ತಗೊಂಡ್ರು. ಒಬ್ರು ಶುಭಾಂಶು ಶುಕ್ಲಾ ಮತ್ತೆ ಇನ್ನೊಬ್ರು ಆಲ್ಟರ್ನೇಟ್ ಆಗಿ ಪ್ರಶಾಂತ್ ನಾಯರ್ ಅಂತ ತಗೊಂಡ್ರು. ಸೊ ಇವ್ರ ಜೊತೆ ಇನ್ನ ಪೋಲ್ಯಾಂಡ್, ಹಂಗೇರಿ ಅವರು. ಸೊ ಇವ್ರು 3 ಜನ ಬಂದು ಇಟ್ಸ್ ನ್ಯೂ ಟು ದಿ ISS. ಇವರು ವಿಟ್ಸನ್ ಅನ್ನೋರು ಬಂದು ಅವರು 3-4 ಸಲ ಆಗ್ಲೇ ಅವರು ಹೋಗಿ ಬಂದಿದ್ದಾರೆ. ಶಿ ಇಸ್ ದ ಮಿಷನ್ ಕ್ಯಾಪ್ಟನ್. ಬಟ್ ಅಲ್ಲಿ ಪೈಲಟ್ ಅಂತ ಇರೋದು ಇವ್ರು ಒಬ್ರೆ, ಶುಭಾಂಶು ಶುಕ್ಲಾ ಒಬ್ರೇನೆ. ಬಟ್ ಈಸ್ ವರ್ಕ್ ಇಸ್ ಮೋರ್ ಆಫ್ ಪೈಲಟಿಂಗ್ ದ ಸ್ಪೇಸ್ ಕ್ರಾಫ್ಟ್. ಅಫ್ಕೋರ್ಸ್ ಆಟೋನಮಸ್ ಆಗಿ ಹೋಗುತ್ತೆ, ಡಾಕಿಂಗ್ ಆಗುತ್ತೆ, ಅದೆಲ್ಲ ಬೇರೆ. ಬಟ್ ಯು ನೀಡ್ sometimes when there is a maneuvering, critical maneuvering, ಆ ಸ್ಪೀಡ್ ಮ್ಯಾಚ್ ಮಾಡಿ ಡಾಕ್ ಆಗಕ್ಕೆ ಅದಕ್ಕೆಲ್ಲ ಸ್ವಲ್ಪ ಪೈಲಟ್ ಇಂಟರ್ವೆನ್ಷನ್ ಬೇಕಾಗ್ಬೋದು. ಯಾಕಂದ್ರೆ ಲಾಸ್ಟ್ ಟೈಮ್ ಸುನೀತಾ ವಿಲಿಯಮ್ಸ್ ಇದ್ರಲ್ಲಿ ಇಟ್ ವಾಸ್ ನಾಟ್ ವೆರಿ ಆಟೋನಮಸ್, ದೇ ಹ್ಯಾಡ್ ಟು ಡೂ ಸಮ್ ಮ್ಯಾನೋವರ್ಸ್ ಟು ಗೋ ಅಂಡ್ ಡಾಕ್ ಇಟ್. ಸೊ ಆ ತರದ್ರಲ್ಲಿ ಆ ಒಂದು ಟ್ರೈನಿಂಗು ಮತ್ತೆ ಆ ಒಂದು ಎಕ್ಸ್ಪೀರಿಯನ್ಸ್ ಈ ವಿಲ್ ಗೆಟ್ ಎಕ್ಸ್ಪೋಸ್ಡ್, ವಿಚ್ ವಿಲ್ ಬಿ ಯೂಸ್ಫುಲ್ ಫಾರ್ ಗಗನಯಾನ್ ಮಿಷನ್. ಸೊ ಈ ಗಗನಯಾನ್ ಮಿಷನ್ಗೆ ಕಂಪ್ಯೂಟರ್ ಅಲ್ಲಿ ಕಲಿಯೋದು, ಸಿಮ್ಯುಲೇಟರ್ಸ್ ಅಲ್ಲಿ ಕಲಿಯೋದು, ದಟ್ ಈಸ್ ಅ ಡಿಫರೆಂಟ್ ಥಿಂಗ್. ಬಟ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಪ್ರಾಕ್ಟಿಕಲ್ ಆಗಿ ಅನುಭವಿಸೋದಿದೆಯಲ್ಲ, ಹೌ ದೇ ಡಾಕ್ಡ್, ಅದೆಲ್ಲ ಹೊಸದಾಗುತ್ತೆ. ಅಂಡ್ ಈ ವಿಲ್ ಹ್ಯಾವ್ ದಿ ಫಸ್ಟ್ ದಟ್ ನಾಲೆಜ್ ಯು ಕ್ಯಾನ್ ಶೇರ್ ವಿತ್ ದಿಸ್ ಪೀಪಲ್ ಹೂ ಆರ್ ಟ್ರಾವೆಲಿಂಗ್ ಟು ಗಗನಯಾನ್. 3 ಜನ ಯಾರು ಗಗನಯಾನ್ ಟ್ರಾವೆಲ್ ಮಾಡ್ತಾ ಇದಾರೋ ಆ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಆದಾಗ ದೇ ವಿಲ್ ಬಿ ಮೋರ್ ಕಾನ್ಫಿಡೆಂಟ್ ಟು ಗೋ ಥ್ರೂ ಗಗನಯಾನ್. ಬಿಕಾಸ್ ದಿಸ್ ಇಸ್ ಅ ವೆರಿ ಕ್ರಿಟಿಕಲ್, ಹ್ಯೂಮನ್ ಮಿಷನ್ ಇಸ್ ದಿ ಮೋಸ್ಟ್ ಕ್ರಿಟಿಕಲ್ ಮಿಷನ್. ಯಾವಾಗ್ಲೂ ಒಂದು ಸಣ್ಣ ಹೆಚ್ಚು ಕಮ್ಮಿ ಆದ್ರೂ ಇಲ್ಲಿ ಪ್ರಾಣ ಹಾನಿಗಳಾಗ್ತವೆ. ಸೊ ಅವರು ಯಾವ ಚಾಲೆಂಜಸ್ಗಳನ್ನ ಯಾವ ತರ
ಫೇಸ್ ಮಾಡ್ಕೋತಾರೆ, ಅಂದ್ರೆ ಆ ತರ ಪ್ರಾಣ ಹಾನಿ ಆಗ್ದಂಗೆ ಯಾವ ತರ ಅವ್ರು ಪ್ರಿವೆನ್ಷನ್ ಹೇಗೆ ತಗೋತಾರೆ, ಯಾವ ತರ ರೆಡಂಡೆನ್ಸಿ ಬಿಲ್ಡ್ ಅಪ್ ಮಾಡಿರ್ತಾರೆ ಸ್ಪೇಸ್ ಕ್ರಾಫ್ಟ್ ಅಲ್ಲಾಗ್ಲಿ ಮತ್ತೆ ಡಾಕಿಂಗ್ ಟೈಮ್ ಅಲ್ಲಾಗ್ಲಿ, ಎಲ್ಲಾನು ಒಂದು ಎಕ್ಸ್ಪೀರಿಯನ್ಸ್ ಅನುಭವ. ಆ ಅನುಭವ ಇದೆಯಲ್ಲ, ಅದು ಬರೇ ಓದೋದ್ರಿಂದ ಎಷ್ಟೇ ನಾಲೆಜ್ ಕೊಟ್ರು ನಿಮ್ಗೆ ಅವ್ರು ಅಲ್ಲಿ ಹೋಗಿ ತಗೊಂಬರೋ ಅನುಭವ ಇಲ್ಲಿ ಯೂಸ್ ಮಾಡ್ತಾರಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ನಾಳೆ ಒಂದು ಗಗನಯಾನ ಆಗ್ಬೋದು, ನಾಳೆ ಅಂತರಿಕ್ಷ ಭವನನ ಭಾರತೀಯ ಅಂತರಿಕ್ಷ ಸ್ಪೇಸ್ ಸ್ಟೇಷನ್ ನಾವೇನು 2035 ಪ್ಲಾನ್ ಮಾಡ್ತಾ ಇದೀವಲ್ಲ, ಆ ಒಂದು ಸ್ಪೇಸ್ ಸ್ಟೇಷನ್ ನೋಡಿದ್ರೆ ಮೇ ಬಿ ದೇ ಗೆಟ್ ಅನ್ ಐಡಿಯಾ, ದೇ ಮೇ ಆಲ್ಸೋ ಸಮ್ ನಾಲೆಜ್ ಶೇರಿಂಗ್ ಆಗ್ಬೋದು ಆ ಬಿಲ್ಡಪ್ ಅಲ್ಲಿ. ಸೊ ಒಂದೇ ಬಹಳ ಪ್ರಮುಖವಾಗಿ ಈಗ ನಮ್ಮದೇ ಒಂದು ಸ್ಪೇಸ್ ಸ್ಟೇಷನ್ ಅಲ್ಲಿ ಶುರು ಆಗುತ್ತೆ, ಅದರಿಂದ ಎಷ್ಟು ಅನುಕೂಲ ಆಗುತ್ತೆ, ಮತ್ತೀಗ ಮಧುಮೇಹಗಳಿಗೆ ಅಲ್ಲಿಗೆ ಹೋಗುವಂತ ಅವಕಾಶ ಇಲ್ಲ, ಅದ್ರ ಬಗ್ಗೆನೂ ಕೂಡ ಅಧ್ಯಯನ ಮಾಡ್ತಾರೆ ಅಂತ ಹೇಳಿ ಟೋಟಲ್ 41 ಬಗ್ಗೆ ಅಧ್ಯಯನ ಮಾಡ್ತಾರೆ ಅಂತ, ಎಷ್ಟು ಪ್ರಾಮುಖ್ಯತೆ ಪಡ್ಕೊಂಡಿದೆ ಸರ್ ಅದ್ರ ಬಗ್ಗೆ? ಈಗ ಸ್ಪೇಸ್ ಸ್ಟೇಷನ್ ನಮ್ದು ಆಗತ್ತೆ ಅನ್ನೋದು ಒಂದು ಸಂತೋಷದ ವಿಚಾರ. ಈಗ ಸ್ವಲ್ಪ ಸ್ಟಾಟಿಸ್ಟಿಕ್ಸ್ ನೋಡೋದಾದ್ರೆ, ಅಂಕಿಅಂಶ ನೋಡೋದಾದ್ರೆ